ಟ್ವಿಸ್ಟ್ ಸಿಗ್ತಾ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಗೆ ಅನೇಕ ಜನರಿಂದ ಫಂಡಿಂಗ್ ಮಾಡಲಾಗಿದೆಯಾ ಅನ್ನೋ ಶಂಕೆ. ಹಿಂದೂ ಕಾರ್ಯಕರ್ತನ ಕೊಲೆಗೆ ವಿದೇಶದಿಂದಲೂ ಕೂಡ ಫಂಡಿಂಗ್. ಕೇವಲ 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ನಡೆಸಲಾಯ್ತಾ ಅನ್ನೋ ಪ್ರಶ್ನೆ. ಕೃತ್ಯದ ಹಿಂದೆ ಅನೇಕ ಕಾಣದ ಕೈಗಳ ಕೈವಾಡದ ಶಂಕೆ. ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಮುಂದಾದ ಪೊಲೀಸರು. ಸುಹಾಸ್ ಹತ್ಯೆಗೆ ಅನೇಕರನ್ನ ಸಂಪರ್ಕಿಸಿದ್ದ ಆರೋಪಿ ಸಫಾನ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾಗಿದೆ. ಸುಹಾಸ್ ಹತ್ಯೆಗೆ ಅನೇಕರನ್ನ ಕಾಂಟ್ಯಾಕ್ಟ್ ಮಾಡಲಾಗಿದೆ. ಮೊದಲಿಗೆ ಈ ಥರ ಸ್ಕೆಚ್ ಹಾಕೊಂಡಿದ್ದೀವಿ, ನಮಗೆ ಹಣ ಸಿಗುತ್ತಾ, ಹಣ ಬೇಕು, ಫಂಡಿಂಗ್ ಮಾಡಬೇಕಾಗಿದೆ, ಸೊ ಈ ಥರದ್ದೆಲ್ಲ ಡಿಸ್ಕಸ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಅನುಮಾನ ಈ ತನಿಖಾ ಹಂತದಲ್ಲಿ ಸಿಗ್ತಾ ಇದೆ. ಅನೇಕರಿಂದ ಫಂಡಿಂಗ್ ಮಾಡಿರಬಹುದು ಅನ್ನುವಂಥ ಅನುಮಾನ. ಹಿಂದೂ ಕಾರ್ಯಕರ್ತನ ಕೊಲೆಗೆ ಕೇವಲ ಕರ್ನಾಟಕ, ಭಾರತ ಮಾತ್ರ ಅಲ್ಲ, ವಿದೇಶದಿಂದಲೂ ಕೂಡ ಫಂಡಿಂಗನ್ನು ಮಾಡಲಾಗಿದೆಯಾ ಅನ್ನುವಂಥ ಅನುಮಾನ ಕೂಡ ಇದೆ. ಕೇವಲ 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆ ನಡೆಸಲಾಯ್ತಾ ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಹಣವನ್ನು ಫಂಡಿಂಗ್ ಮಾಡಲಾಗಿತ್ತಾ? ಈ ಕೃತ್ಯದ ಹಿಂದೆ ಬೇರೆ ಬೇರೆ ರೀತಿಯಾದಂಥ ಕಾರಣಗಳು ಇದೆಯಾ? ಕಾರಣದ ಕೈವಾಡಗಳಿದೆಯಾ? ದೊಡ್ಡವರ ಹೆಸರು ಇದೆಯಾ? ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ. ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈಗೇನು ಅರೆಸ್ಟ್ ಆಗಿದ್ದಾರೋ ಅವರೆಲ್ಲರ ಬ್ಯಾಂಕ್ ಖಾತೆಗಳನ್ನು ಮತ್ತು ಅವರ ಆಪ್ತರ ಬ್ಯಾಂಕ್ ಖಾತೆಗಳನ್ನು ಪರಿಶೀಲಿಸಿದ್ರೆ ಒಂದಷ್ಟು ಮಾಹಿತಿ ಅಂತೂ ಖಂಡಿತವಾಗೂ ಸಿಗತ್ತೆ. ಹೇಗೆ ಫಂಡಿಂಗ್ ಮಾಡಿದ್ರು, ಎಷ್ಟು ಫಂಡಿಂಗ್ ಮಾಡಿದ್ರು, ಎಲ್ಲಿಂದ ಮಾಡಿದ್ರು, ಯಾರು ಮಾಡಿದ್ರು, ಯಾರ ಅಕೌಂಟಿಗೆ ಹೋಯಿತು, ಎಲ್ಲದರ ಬಗ್ಗೆಯೂ ಕೂಡ ಡೀಟೇಲ್ಸ್ ಸಿಗತ್ತೆ. ಆ ತನಿಖಾ ಹಂತದಲ್ಲಿ ಇದೀಗ ಪೊಲೀಸರು ಇದ್ದಾರೆ. ಇದೆಲ್ಲದರ ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಅಂದರೆ 3 ತಿಂಗಳ ಹಿಂದೆನೆ ಸುಹಾಸ್ ಶೆಟ್ಟಿ ಹತ್ಯೆ ಮಾಡಬೇಕು ಅಂತ ಸ್ಕೆಚ್ ಹಾಕೊಂಡಿದ್ರು ಅನ್ನೋದು. ಜನವರಿಯಲ್ಲೇ ಸಫಾನ್ ಟೀಮ್ಗೆ 3 ಲಕ್ಷ ಹಣವನ್ನು ಕೊಟ್ಟಿದ್ದ ಫಾಜಿಲ್ನ ತಮ್ಮ ಆದಿಲ್ ಜನವರಿಯಲ್ಲಿಗೆ ಅಂದರೆ 3 ಮಂತ್ಸ್ ಬ್ಯಾಕೆ ಇವರು ಈ ಕೃತ್ಯವನ್ನು ನಡೆಸಬೇಕು ಅಂತ ಫಿಕ್ಸ್ ಆಗಿದ್ರು. ಕೃತ್ಯಕ್ಕಾಗಿ ಒಂದು ಪಿಕಪ್ ವಾಹನ ಸ್ವಿಫ್ಟ್ ಕಾರನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಅಕಸ್ಮಾತ್ ಸುಹಾಸ್ ಶೆಟ್ಟಿ ತಪ್ಪಿಸ್ಕೊಂಡ್ರೆ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿತ್ತು ತಂಡ. ಹಂತಕರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿತ್ತ ಈ ಕಾಣದ ಕೈ ಅನ್ನೋ ಒಂದು ಅನುಮಾನ. ಕೇವಲ 10 ಜನರಷ್ಟೇ ಅಲ್ಲ, ಇನ್ನಷ್ಟು ಮಂದಿ ಭಾಗಿಯಾಗಿರುವಂಥ ಶಂಕೆಯನ್ನ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸ್ ಇಲಾಖೆ ವತಿಯಿಂದ. ಕೇವಲ 10 ಜನ ಅಲ್ಲ, ಇನ್ನೂ ಒಂದಷ್ಟು ಮಂದಿ ಭಾಗಿಯಾಗಿರಬಹುದು. ಹಾಗೇನೆ 3 ತಿಂಗಳ ಹಿಂದೇನೆ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಬೇಕು ಅನ್ನುವಂಥ ಸ್ಕೆಚನ್ನು ಹಾಕಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಫಾಜಿಲ್ನ ಸಹೋದರ ಇದನ್ನಲ್ಲ ಆದಿಲ್ಲು, ಈತ 3 ತಿಂಗಳ ಹಿಂದೆನೆ ಈ ಸಫಾನ್ ಗ್ಯಾಂಗ್ಗೆ ಅವರ ಅಕೌಂಟಿಗೆ ದುಡ್ಡನ್ನು ಹಾಕಿದ್ದ. 3 ಲಕ್ಷ ಹಣವನ್ನು ಕೊಟ್ಟಿದ್ದ ಅಂತ. ಟೋಟಲ್ ಆಗಿ 5 ಲಕ್ಷ ಹಣ ಇಲ್ಲಿ ನೀಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. 3 ಲಕ್ಷ ಆದಿಲ್ ಕೊಟ್ಟಿರೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರೋದು. ಪೊಲೀಸರು ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಒಂದೊಂದೇ ಭಯಾನಕ ಮಾಹಿತಿಗಳು ಸಿಗ್ತಾ ಇದೆ. 3 ತಿಂಗಳಿಂದ ಸ್ಕೆಚ್ ಹಾಕಿದ್ರು ಒಂದು ಚಿಕ್ಕ ಸುಳಿವು ಅನ್ನೋದು ಯಾರಿಗೂ ಗೊತ್ತಾಗ್ಲೇ ಇಲ್ವಾ? ಸುಹಾಸ್ ಶೆಟ್ಟಿಗೂ ಕೂಡ ಗೊತ್ತಾಗ್ಲಿಲ್ವಾ? ಪೊಲೀಸರಿಗೂ ಇದ್ರ ಬಗ್ಗೆ ಸುಳಿವು ಸಿಗ್ಲಿಲ್ವಾ? ವಿದೇಶದಿಂದಲೂ ಫಂಡಿಂಗ್ ಆಗ್ತಾ ಇದೆ ಅಂತಂದರೆ, ಹಾಗಿದ್ರೆ ಕರಾವಳಿ ಭಾಗದಲ್ಲಿ ನಡೀತಾ ಇರುವಂಥ ಈ ಪ್ರತಿಕಾರದ ಕೃತ್ಯಗಳಿಗೆ ವಿದೇಶದಲ್ಲಿ ಕುತ್ಕೊಂಡು ಕೂಡ ಹಣ ಕೊಡ್ತಾ ಇದ್ದಾರಾ? ಅಲ್ಲಿಂದಾನೇ ಈ ಕರಾವಳಿ ಭಾಗದಲ್ಲಿ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರಾ? ಇದಕ್ಕೆ ಅಂತಾನೆ ಒಂದು ಟೀಮ್ ಆಕ್ಟಿವ್ ಆಗಿದೆಯಾ? ಫಂಡಿಂಗ್ ಮಾಡಿ ಕೊಲೆ ಮಾಡುವಂಥ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಪ್ರಯತ್ನಗಳು ನಡೀತಾ ಇದೆ. ಇಲ್ಲ ಅಂತಂದರೆ ವಿದೇಶಕ್ಕೂ ಇಲ್ಲಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ, ಏನು ಕಾಂಟ್ಯಾಕ್ಟು, ಯಾವುದಿರಬಹುದು ಈ ಕಾಂಟ್ಯಾಕ್ಟು, ಇದು ಪ್ರಶ್ನೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಗಮನಿಸಿರ್ತೀವಿ. ಕೆಲವೊಂದಷ್ಟು ಮರ್ಡರ್ ಕೇಸಸ್ಸಲ್ಲಿ, ಈ ಥರದ್ದು ಕೋಮು ಮರ್ಡರ್ಸ್ ಕೇಸಸ್ಸಲ್ಲಿ ಫಂಡಿಂಗ್ ಆಗಿರುತ್ತೆ. ಕೆಲವೊಂದಷ್ಟು ಸಂಘಟನೆಗಳು, ಯಾವೆಲ್ಲ ಸಂಘಟನೆಗಳಿದಾವೋ ಕೆಲವೊಂದಷ್ಟು ಸಂಘಟನೆಗಳಿಂದ ಫಂಡ್ ಆಗಿದೆ. ವಿದೇಶದಲ್ಲಿ ಕುತ್ಕೊಂಡಿರುವಂಥ ಕೆಲವು ಈ ಥರದ ಮನಸ್ಥಿತಿ ಇರೋರು, ಕೋಮು ಮನಸ್ಥಿತಿ ಇರುವವರು ಫಂಡಿಂಗ್ ಮಾಡಿದ್ದು ಇದೆ. ಅದೇ ರೀತಿಯಾಗಿ ಸುಹಾಸ್ ಶೆಟ್ಟಿ ಕೇಸಲ್ಲೂ ಆಗಿದೆಯಾ ಅನ್ನೋ ಪ್ರಶ್ನೆ.